ಎಲ್ಲರಿಗೂ ಶುಭ ಮುಂಜಾನೆ ಶುಭಾಶಯಗಳು. ಮೆಂಟಲ್ ಎಬಿಲಿಟಿ, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಅಂತೇಳಿ ಹೇಳ್ತೇವೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 10 ನಿಮಿಷಗಳ ಕಾಲ ನಡೆದಾಡುವ ಮನುಷ್ಯ ಕ್ರಮಿಸಿದ ದೂರ ಎಷ್ಟಂತೇಳಿ ಕೇಳಿದಾನ. ಇದಕ್ಕೆ ಫಾರ್ಮುಲಾ ದೂರ = ಸಮಯ × ವೇಗ. ದೂರ ಎಷ್ಟು, ಸಮಯ ಎಷ್ಟು ತಗೊಂಡಾನ 10 ನಿಮಿಷ, 10 ನಿಮಿಷ ಇಂಟು ವೇಗ 60 km/h. ವೇಗ ಎಷ್ಟಾಯ್ತು 60 km/h. ಗಂಟೆಗೆ 60 ಕಿಲೋಮೀಟ್ರ್ ಕ್ರಮಿಸಿದಾನ. ಕ್ರಮಿಸಿದ ದೂರ ಎಷ್ಟಂತೇಳಿ ಕೇಳಾನ. ನಿಮಿಷಕ್ಕೆ ಗಂಟೆ ಒಳಗೆ ಕನ್ವರ್ಟ್ ಮಾಡಿದ್ರೆ 10/60 ನಿಮಿಷ ಇರ್ತಾವೆ ಒಂದು ತಾಸೊಳಗೆ. ಎಚ್ ಅಂದರೆ ಅವರ್ ಇಂಟು 60 km/h. ಇದು ಎಚ್ ಕ್ಯಾನ್ಸಲ್, 60 ಕ್ಯಾನ್ಸಲ್, 10 ಕಿಲೋಮೀಟರ್. ಮನುಷ್ಯನು ಕ್ರಮಿಸಿದ ದೂರ ಎಷ್ಟಪ್ಪ ಅಂದ್ರೆ 10 ಕಿಲೋಮೀಟರ್. ಇದರಲ್ಲಿ ಆಪ್ಷನ್ 1 ಕಿಲೋಮೀಟರ್, 12 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಯಾವುದೂ ಇಲ್ಲ. ಇದ್ರೊಳಗೆ 10 ಕಿಲೋಮೀಟರ್ ಇಲ್ಲ, ಅದಕ್ಕೆ ಯಾವುದೂ ಇಲ್ಲ ಆಪ್ಷನ್. ಆಮೇಲೆ ಒಂದು ರೈಲು 1750 ಕಿಲೋಮೀಟರ್ ದೂರವನ್ನು 25 ಗಂಟೆಯಲ್ಲಿ ಕ್ರಮಿಸೋದು. ಅದರ ವೇಗ ಕಂಡುಹಿಡ್ರಿ ಅಂತೇಳಿ ಕೊಟ್ಟಿದ್ದಾನೆ. ದೂರ = ಸಮಯ × ವೇಗ. ದೂರ ಎಷ್ಟದ 1750 ಕಿಲೋಮೀಟ್ರ್, ಸಮಯ 25 ಗಂಟೆ. ಸಮಯ ಎಷ್ಟು 25 ಗಂಟೆ, 25 hours ಇಂಟು ವೇಗನೇ ನಾವು ಕಂಡುಹಿಡಬೇಕಾಗಿತ್ತು. 1750 ಇದು ಈಚೆ ಕಡೆ ಬತ್ತಪ್ಪ ಅಂದ್ರೆ /25 = ವೇಗ. ಇದು 25 1 25 5 125. ಇದು 0ಕ್ಕೆ 0. 50 km/h ವೇಗದಲ್ಲಿ ಅವನು ಕ್ರಮಿಸ್ತಾನೆ. ಅದರ ವೇಗ ಎಷ್ಟಪ್ಪ ಅಂದ್ರೆ 50 km/h. ಒಂದು ಮೋಟಾರ್ ಕಾರ್ 500 ಮೀಟರ್ ದೂರ 50 ಸೆಕೆಂಡ್ಗಳಲ್ಲಿ ಕ್ರಮಿಸುವುದು. ಹಾಗಾದರೆ ಅದರ ವೇಗ ಎಷ್ಟು ಅಂತೇಳಿ ಕೇಳೋಣ. 500 ಮೀಟರ್ ದೂರ = ಸಮಯ × ವೇಗ. ದೂರ ಎಷ್ಟಪ್ಪ ಅಂದ್ರೆ 500 ಮೀಟ್ರ್, ವೇಗ ಇದು ಸಮಯ 50 ಸೆಕೆಂಡ್. ವೇಗ ಕಂಡುಹಿಡಿ ಅಂತ ಹೇಳೋಣ. 500 ಇದು ಈಚೆ ಕಡೆ ತೊಗೊಂಡ್ರೆ ಇಂಟು ಇದ್ದಿದ್ದು ಭಾಗಾಕಾರ ಆಗ್ತದೆ /50 ಮೀಟರ್/ಸೆಕೆಂಡ್. ಇದು = ವೇಗ. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. 5 1 5 10 50. 10 ಮೀಟರ್/ಸೆಕೆಂಡ್. ವೇಗ ಎಷ್ಟಪ್ಪ ಅಂದ್ರೆ 10 ಮೀಟರ್/ಸೆಕೆಂಡ್. ಹಾಗಾದರೆ ಅದರ ವೇಗ ಎಷ್ಟು? 10 × 18/5. ಇದಕ್ಕೆ ನಾವು ಮೀಟರ್/ಸೆಕೆಂಡ್ ಇದ್ದಿದ್ದು ನಾವು km/h ದಾಗ ನೋಡಬೇಕಾದ್ರೆ ಇದಕ್ಕೆ 18/5 ಮೀಟರ್/ಸೆಕೆಂಡ್ ಒಳಗೆ ಮಾಡಬೇಕಾದ್ರೆ 5/18 ಅಂತೇಳಿ ಬರ್ತದೆ. km/h ಅಪ್ಪ ಅಂದ್ರೆ 18/5. ಇದ್ರ ಫಾರ್ಮುಲಾ 10 × 18/5. ಯಾಕಂದರೆ ಇಲ್ಲಿ ಮೀಟರ್/ಸೆಕೆಂಡ್ ಒಳಗೆ ನಮಗೆ ಆಪ್ಷನ್ ಕೊಟ್ಟಿಲ್ಲ, ಅದಕ್ಕೆ km/h ಒಳಗೆ ಮಾಡ್ಕೋಬೇಕು. km/h ಒಳಗೆ ಮಾಡ್ಕೋಬೇಕಪ್ಪ ಅಂದ್ರೆ ಫಾರ್ಮುಲಾ 18/5. ಇದೇ ನಾವು ಮೀಟರ್/ಸೆಕೆಂಡ್ ಒಳಗಪ್ಪ ಅಂದ್ರೆ 5/18 ಅಂತೇಳಿ ಹೇಳ್ತಿದ್ದೆವು. ಅದಕ್ಕೆ 18/5. 5 1 5 2 10 18 2 36 km/h. ಆಪ್ಷನ್ ಬಿ.